ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮಿಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಷ್ಟು ದಿನ ನಾನು ಕತೆ ಹಾಕಿಲ್ಲ ಎಂದು ನೀವೆಲ್ಲ ಬೇಜಾರು ಮಾಡ್ಕೊಂಡಿದ್ದೀರಾ ಎಂದು ಗೊತ್ತು. ಇನ್ಮುಂದೆ ಹಾಗಾಗಲ್ಲ, ರೆಗ್ಯುಲರ್ ಆಗಿ ಕತೆಗಳು ಬರುತ್ತೆ. ಕಥೆಯನ್ನು ಕೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ. ದ್ವೇಷದ ಜ್ವಾಲೆ ಮುಂದುವರೆದ ಸಂಚಿಕೆ. ಬೇಡಮ್ಮ, ಮಗುವಿನ ಮೇಲೆ ನಮಗೆ ಈಗ ಯಾವ ಹಕ್ಕು ಇಲ್ಲ, ಸಮಾಧಾನ ಮಾಡ್ಕೊ ಎಂದನು. ಮಗುವನ್ನು ಎತ್ತಿ ಮುದ್ದಾಡಬೇಕು ಎನ್ನುವ ಹಂಬಲ ಅವನಿಗೆ ಇದ್ದರೂ ಕೂಡ ಶ್ರಾವಣಿಯವರು ಈಗ ಮಗುವನ್ನು ಅವನ ಕೈಗೆ ಕೊಡುವುದಿಲ್ಲ ಎಂದು ಅರಿತು ಹಾಗೆ ಸುಮ್ಮನೆ ನಿಂತನು. ಸಾಗರಿ ಕಿರುಗಣ್ಣಿನಲ್ಲಿಯೇ ಆರ್ಯನನ್ನೇ ನೋಡುತ್ತಿದ್ದಳು. ಶ್ರಾವಣಿಯವರು ಮಗುವನ್ನು ಮುದ್ದಾಡುವುದನ್ನು ನೋಡಿ ಸುಮ್ಮನಿರಲಾಗಲಿಲ್ಲ ವಸುಮತಿಯವರಿಗೆ. ಮಗ ಬೇಡ ಎಂದರೂ ಅವರ ಮನಸ್ಸು ತಡೆಯದೆ, ಶ್ರಾವಣಿ, ನಾನೊಮ್ಮೆ ಎತ್ತಿಕೊಳ್ತೀನಿ ಕೊಡಿ ಎಂದು ಕೇಳಿದರು. ಅದಾಗಲೇ ಶ್ರಾವಣಿ ಅವರ ಮನಸ್ಸು ಪೂರ್ತಿಯಾಗಿ ಕಲ್ಲಾಗಿತ್ತು. ಇವನು ಯಾವತ್ತೂ ನಿಮ್ಮ ಮೊಮ್ಮಗ ಆಗಲು ಸಾಧ್ಯವಿಲ್ಲ. ಇಷ್ಟು ದಿನ ಹೇಗೆ ಇವನು ಗೊತ್ತಿಲ್ಲದೆ ಇದ್ದಿರೋ, ಇನ್ನು ಮುಂದೆಯೂ ಕೂಡ ಹಾಗೆ ಇದ್ದು ಬಿಡಿ ಎಂದು ಹೇಳುತ್ತಾ ಇನ್ನೊಂದು ಕೈಯಲ್ಲಿ ಮಗಳ ಕೈ ಹಿಡಿದು ಬಿರುಸಾಗಿ ಎಳೆದುಕೊಂಡು ಹೊರ ನಡೆದರು ಶ್ರಾವಣಿ. ಹೆಂಡತಿಯ ನಡೆಯನ್ನು ನೋಡಿ ಬೇಜಾರಾದ ಶ್ರೀಕಾಂತ್ ಅವರು, ಶ್ರಾವಣಿ ನಿಂತ್ಕೊ, ಏನಾಗಿದೆ ನಿನ್ಗೆ ಎಂದು ಹೇಳುತ್ತಲೇ ಅವರ ಹಿಂದೆ ನಡೆದರು. ವಸುಮತಿ ನಿಂತಲ್ಲೇ ಕುಸಿದು ಜೋರಾಗಿ ಅಳಲು ಶುರು ಮಾಡಿದರು. ಶ್ರಾವಣಿ, ಏನಾಗಿದೆ? ಸಮಾಧಾನದಿಂದ ಮಾತನಾಡೋಣ, ಇರು, ದುಡುಕಬೇಡ ಎಂದು ಗಂಡ ಹೇಳುತ್ತಿದ್ದರೂ ಕೂಡ ಅವರ ಮಾತು ತನಗಲ್ಲ ಎನ್ನುವಂತೆ ತಾವೇ ಕಾರಿನ ಬಾಗಿಲು ತೆಗೆದು ಮೊದಲು ಮಗಳನ್ನು ಕೂರಿಸಿ ತಾವು ಮಗುವನ್ನು ಕೂರಿಸಿಕೊಂಡು ಇನ್ನೊಂದು ಬದಿಯಲ್ಲಿ ಕುಳಿತವರು, ಈಗ ಬರ್ತಿರೋ ಇಲ್ವೋ ಎಂದರು ಕೋಪದಲ್ಲಿ. ಭಯದಲ್ಲಿ ನಿಂತಿದ್ದ ಕನಕಾಳನ್ನು ನೋಡಿದ ಸಾಗರಿ ಕಾರಿನಲ್ಲಿ ಬಂದು ಕುಳಿತುಕೋ ಎಂದು ಸನ್ನೆ ಮಾಡಿ ಅವಳಿಗೆ ಕುಳಿತುಕೊಳ್ಳಲು ಜಾಗ ಬಿಟ್ಟು ತಾನು ಸರಿದು ಕುಳಿತಳು. ಕನಕ ಕೂಡ ಹೋಗಿ ಸಾಗರಿಯ ಸಮೀಪವೇ ಕುಳಿತಳು. ಹೆಂಡತಿಯ ಕೋಪವನ್ನು ನೋಡಿ ಮತ್ತೇನು ಮಾತನಾಡದೆ ಕಾರು ಚಾಲು ಮಾಡಿಕೊಂಡು ಅಲ್ಲಿಂದ ಹೊರಟರು ಶ್ರೀಕಾಂತ್. ಅಮ್ಮ, ಸಮಾಧಾನ ಮಾಡ್ಕೊ, ನೀನು ಎಷ್ಟೇ ಅತ್ತರೂ ಏನು ಪ್ರಯೋಜನ ಇಲ್ಲ ಎಂದು ಹೇಳುತ್ತಾ ತಾಯಿಗೆ ಸಮಾಧಾನ ಮಾಡಲು ನೋಡಿದನು ಆರ್ಯ. ಅದಾಗಲೇ ಅವನ ಮನಸ್ಸಿಗಾಗಿರುವ ನೋವಿನ ಅಂದಾಜಿಲ್ಲ. ಸಾಗರಿ ತಾನು ಇಲ್ಲಿಂದ ಬರುವುದಿಲ್ಲ ಎಂದು ಹೇಳುತ್ತಾಳೇನೋ ಎನ್ನುವ ಆಸೆಯಲ್ಲಿ ಕೊನೆ ಕ್ಷಣದವರೆಗೂ ಕಾದವನಿಗೆ ಅವಳು ಹೊಸ್ತಿಲು ದಾಟಿ ಹೋದದ್ದನ್ನು ನೋಡಿ ಅವನ ಆಸೆಯೆಲ್ಲ ನಿರಾಸೆಯಾಯಿತು. ಮೌರ್ಯ ಅದಾಗಲೇ ಅರೆಜೀವವಾಗಿ ಹೋಗಿದ್ದನು. ಶ್ರೀಕಾಂತ್ ಅವರು ಅವನಿಗೆ ಹೊಡೆದದ್ದು, ಸಾಗರಿ, ಶ್ರಾವಣಿ ಇಬ್ಬರು ಅವನನ್ನು ಅವಮಾನ ಮಾಡಿದ್ದು ಯಾವುದೂ ಈಗ ಅವನ ತಲೆಯಲ್ಲಿ ಇಲ್ಲ. ಈಗ ಅವನ ಮಸ್ತಿಷ್ಕದಲ್ಲಿರುವುದು ಮಗು ಒಂದೇ. ಅವನು ನನ್ನ ಮಗ ಎಂದುಕೊಂಡವನಿಗೆ ಉಸಿರಾಡಲು ಕೂಡ ಕಷ್ಟವಾಗುತ್ತಿತ್ತು. ಅಂದು ಮೌರ್ಯ ಕುಡಿದ ಅಮಲಿನಲ್ಲಿ ಮಾಡಿದ ಒಂದು ತಪ್ಪಿಗೆ ಇಂದು ಅವನ ಪಶ್ಚಾತ್ತಾಪವಾಗಿ ಕಣ್ಣೆದುರಿಗೆ ಮಗು ನಿಂತಿತು. ಇಹದ ಪರಿವೇ ಇಲ್ಲದಂತೆ ಕುಳಿತಿದ್ದ ಮಗನನ್ನು ನೋಡಿದ ವಸುಮತಿಯವರು ಅವನ ಬಳಿಗೆ ಬಂದು ಅವನ ಕೆನ್ನೆಗೆ ರಪರಪ ಎಂದು ಬಾರಿಸುತ್ತಾ, ಯಾಕೋ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದೆ ನೀನು? ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲವನ್ನು ತೆಗೆದು ಬಿಟ್ಟೆಯಲ್ಲೋ. ಇವತ್ತು ನಿನ್ನಿಂದ ನಿನ್ನ ತಮ್ಮನ ಜೀವನ ಕೂಡ ಹಾಳಾಯ್ತು. ಈಗ ನಿನ್ಗೆ ಖುಷಿಯಾಗಿರ್ಬೇಕಲ್ಲ. ಯಾಕಾದ್ರೂ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದೆ ನೀನು? ದೊಡ್ಡವನಾದಾಗ ನೀನು ಈ ರೀತಿ ಆಗ್ತೀಯ ಎಂದು ಗೊತ್ತಿದ್ದರೆ ನಿನ್ನನ್ನು ಹುಟ್ಟಲು ಬಿಡದೆ ನನ್ನ ಹೊಟ್ಟೆಯಲ್ಲಿಯೇ ಕರಗಿಸುತ್ತಿದ್ದೆ. ಯಾಕೋ ನನ್ನ ಮಗನಾಗಿ ಹುಟ್ಟಿದೆ ನೀನು. ಆ ಹೆಣ್ಣಿನ ಕಣ್ಣೀರಿನ ಶಾಪ ಖಂಡಿತ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಇಷ್ಟೆಲ್ಲ ಆದ ಮೇಲೆ ಇನ್ನು ಯಾವ ಮುಖ ಹೊತ್ತುಕೊಂಡು ಬದುಕಿದೀಯಾ? ಎಲ್ಲಾದ್ರೂ ಹೋಗಿ ಸಾಯಿ ಎಂದು ಒಂದೇ ಸಮ ಮಗನ ಮೇಲೆ ಕೂಗಾಡಿದರು ವಸುಮತಿಯವರು. ಅಮ್ಮ, ಈಗ ನೀನು ಅವನಿಗೆ ಏನೇ ಬೈದರೂ ಪ್ರಯೋಜನ ಇಲ್ಲ. ಅವನೊಂದು ಕಲ್ಲು ಬಂಡೆ. ಅವನು ಮನುಷ್ಯನಾಗಿದ್ದರೆ ಇಂತಹ ಕೆಲಸವನ್ನು ಮಾಡುತ್ತಲೇ ಇರಲಿಲ್ಲ. ಇವನನ್ನು ಬೈದು ನೀನ್ಯಾಕೆ ಬಾಯಿ ನೋವು ಮಾಡಿಕೊಳ್ಳುತ್ತೀಯ? ಅಪ್ಪ ಇಲ್ಲಿ ನಡೆದ ಮಾತುಗಳನ್ನು ಕೇಳಿ ಭಯವಾಗಿರುತ್ತಾರೆ. ಹೋಗಿ ಅವರನ್ನು ಸಮಾಧಾನ ಮಾಡು ಎಂದವನೇ ಅವರನ್ನು ಕರೆದುಕೊಂಡು ಬಂದು ರೂಮಿನ ಬಳಿ ಬಿಟ್ಟು ಕೋಣೆ ಸೇರಿದನು ಆರ್ಯ. ಮಗುವಿಗೆ ಶ್ರಾವಣಿ ಯಾರು ಎಂದು ತಿಳಿಯದೆ ಇರುವುದರಿಂದ ಕಾರಿನಲ್ಲಿಯೇ ಸಾಗರಿಯ ಮಡಿಲೇರಿ ಕುಳಿತಿದ್ದನು ಅಗ್ನಿ. ಒಳಬಂದು ಮಗುವನ್ನು ಮಡಿಲ ಮೇಲೆ ಕೂರಿಸಿಕೊಂಡು ಸೋಫಾ ಮೇಲೆ ಕುಸಿದು ಕುಳಿತು ಬಿಟ್ಟಳು ಸಾಗರಿ. ಆ ಮನೆಯನ್ನು ಬಿಟ್ಟು ಬಂದಿದ್ದಕ್ಕೆ ಅವಳ ಮನದ ಮೂಲೆಯಲ್ಲಿ ಅದಾಗಲೇ ನೋವು ಶುರುವಾಗಿತ್ತು. ಶ್ರಾವಣಿ, ಇವತ್ತು ನೀನು ಮಾಡಿದ್ದು ಸ್ವಲ್ಪವೂ ಸರಿ ಕಾಣಲಿಲ್ಲ. ನಾನು ದುಡುಕಬೇಡ ಎಂದು ಅಷ್ಟು ಹೇಳಿದ್ರು ಯಾಕೆ ಈ ರೀತಿ ಮಾಡಿದೆ?
ನೀನೇ ನಿನ್ನ ಕೈಯಾರೆ ಮಗಳ ಜೀವನವನ್ನು ಹಾಳು ಮಾಡ್ತಿದ್ದೀಯ ಎನ್ನುವುದನ್ನು ಮರೆತಿದ್ದೀಯಾ ಎಂದು ಹೆಂಡತಿಯ ಹಿಂದೆ ಬಂದಂತಹ ಶ್ರೀಕಾಂತ್ ಅವರು ಒಂದೇ ಸಮ ಶ್ರಾವಣಿ ಮೇಲೆ ಕೂಗಾಡಿದರು. ನಾನು ಸರಿಯಾಗಿ ಮಾಡಿದ್ದೇನೆ, ನನಗೆ ಬುದ್ಧಿ ಹೇಳಲು ಬರಬೇಡಿ. ನನ್ನ ಮಗಳ ಜೀವನವನ್ನು ಹಾಳು ಮಾಡುತ್ತಿಲ್ಲ, ಹಾಳಾಗಿರುವ ಅವಳ ಜೀವನವನ್ನು ಸರಿ ಮಾಡುತ್ತಿದ್ದೇನೆ ಎಂದು ಅವರು ಕೂಡ ಕೂಗಾಡಿದರು. ಅಮ್ಮ, ಡ್ಯಾಡ್, ಪ್ಲೀಸ್, ತಲೆ ತುಂಬಾ ನೋವುತ್ತಿದೆ, ಸ್ವಲ್ಪ ಹೊತ್ತು ಸುಮ್ಮನೆ ಇರಿ ಎಂದು ಬೇಸರದಲ್ಲಿ ಹೇಳಿದಳು ಸಾಗರಿ. ಅವಳ ಮಡಿಲ ಮೇಲೆ ಕುಳಿತಿದ್ದ ಅಗ್ನಿ ಮನೆಯನ್ನು ಸುತ್ತಲೂ ನೋಡುತ್ತಾ, ಮಮ್ಮ, ಈ ಮನೆ ಯಾರದು ಎಂದನು. ನಿನ್ನದೇ ಕಂದ ಎಂದಳು. ಅವಳ ಮಾತು ಕೇಳಿ ಕಣ್ಣರಳಿಸಿದ ಮಗು, ಇಷ್ಟು ದೊಡ್ಡ ಮನೆ ನನ್ನದ ಎಂದಿತು. ಅಗ್ನಿ, ಈ ಮನೆ ನಿನ್ನದು, ಇವರು ನಿನ್ನ ತಾತ, ಇವರು ಅಜ್ಜಿ ಎಂದು ತನ್ನ ಅಪ್ಪ ಅಮ್ಮನನ್ನು ಮಗುವಿಗೆ ಪರಿಚಯ ಮಾಡಿಕೊಟ್ಟಳು ಸಾಗರಿ. ಮಗುವಿನ ಹೆಸರು ಇನ್ನೊಮ್ಮೆ ಹೇಳು ಎಂದರು ಶ್ರೀಕಾಂತ್. ಅಗ್ನಿ ಅಂತ ಇಟ್ಟಿದ್ದೀನಿ ಡ್ಯಾಡ್ ಎಂದಳು. ಹೆಸರು ತುಂಬಾ ಚೆನ್ನಾಗಿದೆ ಎಂದವರು ಮೊಮ್ಮಗನನ್ನು ತೋಳಿಗೇರಿಸಿಕೊಂಡು ಮುದ್ದಾಡಿದರು. ಕನಕ, ಮುಂದೆ ಹೋದ್ರೆ ಬಲಗಡೆ ಅಡುಗೆ ಮನೆ ಇದೆ, ಅಗ್ನಿಗೆ ಹಾಲು ರೆಡಿ ಮಾಡಿಕೊಡು ಎಂದವಳು ಅಲ್ಲಿ ನಿಲ್ಲದೆ ತನ್ನ ಕೋಣೆಗೆ ನಡೆದಳು. ನಿನ್ನ ಹೆಸರು ಕನಕನ ಎಂದು ಅಡಿಗೆ ಮನೆಗೆ ಹೋಗುತ್ತಿದ್ದ ಕನಕಳನ್ನು ತಡೆದು ಕೇಳಿದರು ಶ್ರಾವಣಿ. ಅವಳು ಹ್ಞೂ ಮೇಡಮ್ ಎಂದಳು. ಎಷ್ಟು ವರ್ಷದಿಂದ ಮಗುವನ್ನು ನೋಡಿಕೊಳ್ಳುತ್ತಿದ್ದೀಯಾ ಎಂದರು. ಇವನು ಹುಟ್ಟಿದಾಗಿನಿಂದಲೂ ನಾನೇ ನೋಡಿಕೊಳ್ಳುತ್ತಿರುವುದು ಮೇಡಮ್. ಸಾಗರಿ ಮೇಡಮ್ ಪ್ರತಿದಿನ ಮನೆಗೆ ಬಂದು ಮಗುವನ್ನು ನೋಡಿಕೊಂಡು ಅವನ ಜೊತೆ ಆಟ ಆಡಿ ಹೋಗುತ್ತಿದ್ದರು ಎಂದಳು. ಸರಿ, ನೀನು ಹೋಗು ಎಂದವರು. ಎಂತಹ ವಿಪರ್ಯಾಸ, ನನ್ನ ಮನೆಯ ರಾಜಕುಮಾರನಾಗಿ ಬೆಳೆಯಬೇಕಿದ್ದ ಮಗು ಎಲ್ಲೋ ಒಂದು ಕಡೆ ಒಬ್ಬಂಟಿಯಾಗಿ ಬೆಳೆದಿದೆ ಎಂದುಕೊಂಡು ನೊಂದುಕೊಂಡರು ಶ್ರಾವಣಿ. ಸಾಗರಿ, ಏನಾಗಿದೆ ನಿನಗೆ? ಕನಕ ಬಂದು ಊಟಕ್ಕೆ ಕರೆದರೆ ಬೇಡ ಎಂದೆ ಅಂತೆ. ಈಗ ನೀನು ಊಟ ಬಿಟ್ಟು ಯೋಚಿಸುವಂತದ್ದು ಏನೂ ಆಗಿಲ್ಲ, ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಎಂದುಕೊಂಡು ಬಂದು ಊಟ ಮಾಡು ಎಂದರು ಶ್ರಾವಣಿ. ಅದಾಗಲೇ ತನ್ನ ಮಗ್ಗುಲಿನಲ್ಲಿ ಮಗುವನ್ನು ತಟ್ಟಿ ಮಲಗಿಸುತ್ತಿದ್ದವಳು, ಅಮ್ಮ, ಪಾಪು ಹೇಳ್ತಾನೆ, ನಿಧಾನ ಮಾತಾಡು, ನನಗೆ ಹಸಿವಿಲ್ಲ, ಬಲವಂತ ಮಾಡ್ಬೇಡ, ಹೋಗು ಎಂದಳು. ಮಗಳ ಮನಸ್ಸಿಗೂ ಬೇಜಾರಾಗಿದೆ, ಅವಳೇ ಸಮಾಧಾನವಾಗಲಿ ಎಂದು ಯೋಚಿಸಿದ ಶ್ರಾವಣಿ ಡೈನಿಂಗ್ ಟೇಬಲ್ ಬಳಿ ಬಂದು ಗಂಡನಿಗೆ ಊಟ ಬಡಿಸಿದರು. ಸಾಗರಿ ಬರ್ಲಿಲ್ವಾ ಊಟ ಮಾಡುತ್ತಾ ಕೇಳಿದರು ಶ್ರೀಕಾಂತ್. ಊಟ ಬೇಡ ಎಂದಳು ಎಂದರಷ್ಟೆ. ನನ್ನ ಮಾತನ್ನು ನೀನೆಲ್ಲಿ ಕೇಳ್ತೀಯಾ ಹೇಳು? ಏಕಾಏಕಿ ಗಂಡ ಹೆಂಡತಿಯನ್ನು ದೂರ ಮಾಡುವುದು ನಿನಗೆ ಸರಿ ಅನಿಸುತ್ತಾ? ಮನೆಗೆ ಬಂದಾಗಿನಿಂದ ಸಾಗರಿ ಎಷ್ಟು ಬೇಜಾರಲ್ಲಿ ಇದ್ದಾಳೆ ಎನ್ನುವುದನ್ನು ಗಮನಿಸಿದ್ದೀಯಾ ನೀನು ಎಂದು ಶ್ರೀಕಾಂತ್ ಅವರು ಹೇಳಿದ್ದೇ ತಡ. ನನ್ನ ಮಗಳೇನು ಅವನನ್ನು ಪ್ರೀತಿಸಿ ಮದುವೆ ಆಗಿರಲಿಲ್ಲ. ನೀವು ಅದಕ್ಕೆ ಏನೇನೋ ಹೇಳಿ ಉಪ್ಪು ಖಾರ ಹಾಕ್ಬೇಡಿ. ಅವಳ ಅಕ್ಕನನ್ನು ನೆನೆದು ಬೇಜಾರಾಗಿದ್ದಾಳೆ, ಒಂದೆರಡು ದಿನ ಅವಳೇ ಸರಿ ಹೋಗ್ತಾಳೆ, ನೀವು ಊಟ ಮಾಡಿ ಎಂದರು. ಶ್ರಾವಣಿ ಪ್ರೀತಿಸಿ ಮದುವೆಯಾಗಿರ್ಲಿಲ್ಲ ಎಂದರು. ಸಾಗರಿ ಇಷ್ಟು ದಿನ ಆರ್ಯನ ಜೊತೆ ಇದ್ದಾಳೆ. ಆರ್ಯನ ವ್ಯಕ್ತಿತ್ವವನ್ನು ನೋಡಿ ಈಗಾಗಲೇ ಅವಳ ಮನದಲ್ಲಿ ಆರ್ಯನಿಗೆ ಜಾಗ ನೀಡಿರುತ್ತಾಳೆ. ಈಗ ಅವಳನ್ನು ಬೇರೆಯವರಿಗೆ ಕೊಟ್ಟು ಮದುವೆ ಮಾಡಿದ್ರೆ ನಿನ್ನ ದುಡುಕು ನಿರ್ಧಾರದಿಂದ ಮೂವರ ಲೈಫ್ ಹಾಳಾಗುತ್ತೆ, ಯೋಚನೆ ಮಾಡು ಎಂದವರು ತಟ್ಟೆಗೆ ಕೈ ತೊಳೆದು ಎದ್ದು ನಡೆದರು. ಗಂಡನ ಮಾತಿಗೆ ಹೆಚ್ಚೇನು ಯೋಚಿಸಲಿಲ್ಲ ಶ್ರಾವಣಿಯವರು. ಏನೇ ಆದರೂ ಮಗಳನ್ನು ಮತ್ತೆ ಆ ಮನೆಗೆ ಕಳಿಸಬಾರದು ಎನ್ನುವ ನಿರ್ಧಾರ ಮಾಡಿದ್ದಾರಲ್ಲ. ಸಾಗರಿ, ಅಗ್ನಿ ಆಗಲೇ ಎದ್ದು ಆಟ ಆಡುತ್ತಿದ್ದಾನೆ, ನೀನೇನು ಇನ್ನೂ ಮಲಗಿದ್ದೀಯ? ಟೈಮ್ ಎಷ್ಟಾಗಿದೆ ನೋಡು, ನೀನು ಎದ್ದು ರೆಡಿಯಾಗಿ ತಿಂಡಿ ತಿಂದು ಆಫೀಸಿಗೆ ಹೋಗುವುದು ಯಾವಾಗ? ನಿನ್ನ ಡ್ಯಾಡಿ ಆಗಲೇ ರೆಡಿಯಾಗಿ ಕೂತಿದ್ದಾರೆ, ಏಳು ಎಂದು ಮಗಳನ್ನು ಏಳಿಸುತ್ತಿದ್ದರು ಶ್ರಾವಣಿ. ಅಮ್ಮ, ಆಫೀಸ್ಗೆ ಹೋಗಲು ಮೂಡಿಲ್ಲ, ನಾನು ಹೋಗುವುದಿಲ್ಲ, ಡ್ಯಾಡಿಯನ್ನು ಹೋಗಲು ಹೇಳು ಎಂದು ಮಲಗಿದ್ದಲ್ಲಿಯೇ ಹೇಳಿದಳು. ಮೂಡಿಲ್ಲ ಅಂದ್ರೆ ಏನು? ಮನೆಯಲ್ಲೇ ಇದ್ದು ಇನ್ನೆಷ್ಟು ದಿನ ಎಂದು ಅದೇ ಯೋಚನೆ ಮಾಡ್ತಿರ್ತೀಯ? ಸುಮ್ಮನೆ ಎದ್ದು ಹೋಗಿ ಸ್ನಾನ ಮಾಡಿಕೊಂಡು ಬಾ ಎಂದು ಗದರಿದರು. ನನ್ನನ್ನು ಬಲವಂತ ಮಾಡ್ಬೇಡ ಅಮ್ಮ, ನಾನು ಇವತ್ತು ಆಫೀಸಿಗೆ ಹೋಗುವುದಿಲ್ಲ ಎಂದಳು. ನೀನು ಆಫೀಸಿಗೆ ಹೋಗ್ಲಿಲ್ಲ ಎಂದ್ರೂ ಪರವಾಗಿಲ್ಲ, ಅಣ್ಣ ಬರ್ತಿದ್ದಾನೆ, ಎದ್ದು ಸ್ನಾನ ಮಾಡಿ ರೆಡಿಯಾಗು ಎನ್ನುತ್ತಿದ್ದ ಹಾಗೆ ದಿಗ್ಗನೆ ಎದ್ದು ಕುಳಿತವಳು. ಅಮ್ಮ, ಏನ್ ಹೇಳ್ತಿದೀಯ? ಮಾವ ಬರ್ತಿದ್ದಾರಾ? ಆಗಲೇ ಅವರಿಗೆ ಎಲ್ಲಾ ವಿಷಯವನ್ನು ಹೇಳಿಬಿಟ್ಟೆಯಾ ಎಂದು ಗಾಬರಿಯಲ್ಲಿ ಕೇಳಿದಳು. ಹ್ಞೂ, ಮತ್ತೆ ಸುಮ್ಮನೆ ಇರಲು ಆಗುತ್ತಾ? ಎಷ್ಟು ಬೇಗ ನಿನ್ನ ಬದುಕನ್ನು ನೀನೇ ನಿನ್ನ ಕೈಯಾರೆ ಹಾಳು ಮಾಡಿಕೊಂಡೆಯೋ ಅಷ್ಟೇ ಬೇಗ ನಿನ್ನ ಬದುಕನ್ನು ನಾನು ಸರಿ ಮಾಡಬೇಕಲ್ವಾ? ಅದಕ್ಕೆ ರಾತ್ರಿ ಕಾಲ್ ಮಾಡಿ ಅಣ್ಣನಿಗೆ ಎಲ್ಲವನ್ನು ಹೇಳಿದ್ದೇನೆ. ಅಣ್ಣ ಧೀರಜ್ನನ್ನು ಕರೆದುಕೊಂಡು ಇಲ್ಲಿಗೆ ಬರುತ್ತಿದ್ದಾರೆ, ಎದ್ದು ಬೇಗ ರೆಡಿಯಾಗಿ ಬಾ ಎಂದವರು ಅಲ್ಲಿಂದ ಹೊರ ನಡೆದರು.
ತಾಯಿ ಹೊರ ಹೋಗುತ್ತಿದ್ದ ಹಾಗೆ ಇತ್ತ ತಲೆಯ ಮೇಲೆ ಕೈ ಹೊತ್ತು ಕುಳಿತಳು ಸಾಗರಿ. ಆರ್ಯನ ಮುಖ ಅವಳ ಮನದಲ್ಲಿ ಮೂಡಿ ಮರೆಯಾಗುತ್ತಿದ್ದ ಹಾಗೆ ಅವಳ ಹೃದಯದ ಬಡಿತ ಜೋರಾಯಿತು. ಆಗಲೇ ಅವಳ ಮನಸ್ಸು ಇಬ್ಬದಿಗೆ ಸಿಲುಕಿ ಕಣ್ಣಿನಲ್ಲಿ ಸಣ್ಣದಾಗಿ ನೀರು ಜಿನುಗಿತು. ಪಕ್ಕದಲ್ಲಿಯೇ ಇದ್ದ ಫೋನ್ ಪರದೆಯ ಮೇಲೆ ಕಣ್ಣಾಡಿಸಿ ಮನಸ್ಸಿಲ್ಲದ ಮನಸ್ಸಿನಿಂದ ಎದ್ದು ಸ್ನಾನಕ್ಕೆ ತೆರಳಿದಳು. ಆಗಲೇ ವಿಶ್ವನಾಥ್ ಅವರು ಮಗನನ್ನು ಕರೆದುಕೊಂಡು ತಂಗಿಯ ಮನೆಗೆ ಬಂದಿದ್ದರು. ಭಾವ, ಈಗ ಬಂದ್ರಾ, ಬನ್ನಿ ಎಂದು ಶ್ರೀಕಾಂತ್ ಅವರು ಮುಖದ ಮೇಲೆ ಬಾರದ ನಗುವನ್ನು ತಂದುಕೊಂಡು ಮಾತನಾಡಿಸಿದರು. ಅದೇಕೋ ಆರ್ಯನನ್ನು ಬಿಟ್ಟು ಧೀರಜ್ನನ್ನು ಅಳಿಯ ಎಂದು ಒಪ್ಪಲು ಆಗುತ್ತಿಲ್ಲ ಅವರ ಮನಸ್ಸಿಗೆ. ಅಲ್ಲದೆ ಮಗಳಿಗೆ ಇನ್ನೊಂದು ಮದುವೆ ಮಾಡಲು ಅವರ ಮನಸ್ಸು ಹಿಂದೇಟು ಹಾಕುತ್ತಿದೆ. ಮಾವ, ಇಷ್ಟೆಲ್ಲ ಆಗಿದೆ, ಆದ್ರೂ ಸುಮ್ಮನೆ ಇದ್ದಿರಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆ ರಾಸ್ಕಲ್ಗೆ ಗಲ್ಲು ಶಿಕ್ಷೆ ಕೊಡಿಸುವುದು ಬಿಟ್ಟು ಸುಮ್ಮನೆ ಬಂದಿದ್ದಿರಲ್ಲ ಎಂದು ಕೋಪದಲ್ಲಿಯೇ ಹೇಳಿದ ಧೀರಜ್. ಈಗ ಅವನಿಗೆ ಗಲ್ಲು ಶಿಕ್ಷೆ ಕೊಡಿಸಿದರೆ ನನ್ನ ಮಗಳು ವಾಪಸ್ ಬರುವುದಿಲ್ಲ ಧೀರಜ್. ಅವನ ಮುಖವನ್ನು ನೋಡಲು ನಮ್ಮ ಯಾರಿಗೂ ಇಷ್ಟ ಇಲ್ಲ. ಅಂಥದ್ರಲ್ಲಿ ಕೋರ್ಟು ಕಚೇರಿ ಎಂದು ಅಲೆಯುವಾಗ ರಾಕ್ಷಸನ ಮುಖವನ್ನು ನೋಡಬೇಕಾಗುತ್ತದೆ. ನನ್ನ ಮಗಳು ಮೇಲಿನಿಂದಲೇ ಅವಳ ಮಗುವನ್ನು ನೋಡಿಕೊಂಡು ನೆಮ್ಮದಿಯಾಗಿದ್ದಾಳೆ. ಮತ್ತೆ ಈ ವಿಷಯವನ್ನು ಎಳೆದಾಡುವುದು ಇಷ್ಟ ಇಲ್ಲ. ಅದಕ್ಕೆ ಸುಮ್ಮನಾದ್ವಿ ಎಂದರು ಶ್ರಾವಣಿ. ಶ್ರಾವಣಿ, ಸಾಗರಿಯಲ್ಲಿ, ನಾನು ಅವಳ ಜೊತೆ ಮಾತನಾಡಬೇಕು ಎಂದರು ವಿಶ್ವನಾಥ್. ರೆಡಿಯಾಗುತ್ತಿದ್ದಾಳೆ ಅಣ್ಣ, ಇನ್ನೇನು ಬರ್ತಾಳೆ, ಅಷ್ಟರಲ್ಲಿ ನೀವು ತಿಂಡಿ ಮಾಡಿ ಎಂದರು ಶ್ರಾವಣಿ. ನಾವು ಮನೆಯಲ್ಲಿ ತಿಂದುಕೊಂಡು ಬಂದ್ವಿ ಶ್ರಾವಣಿ, ತಿಂಡಿ ಬೇಡ ಎಂದ ತನ್ನ ಅಣ್ಣನ ಮಾತು ಕೇಳಿ, ಸರಿ, ಟೀ ಮಾಡಿಕೊಂಡು ಬರ್ತೀನಿ, ಕುಳಿತಿರಿ ಎಂದವರು ಅಡುಗೆ ಮನೆಗೆ ನಡೆದರು. ಸ್ನಾನ ಮಾಡಿದ ಸಾಗರಿ ಲಾಂಗ್ ಸ್ಕರ್ಟ್ ತೊಟ್ಟು ಅದಕ್ಕೆ ಟಾಪ್ ಧರಿಸಿ ಕನ್ನಡಿಯ ಮುಂದೆ ನಿಂತಳು. ಆರ್ಯ ಕಾಲ್ ಅಥವಾ ಮೆಸೇಜ್ ಮಾಡಿ ಮಾತನಾಡಿಸುತ್ತಾನೆ ಎಂದು ರಾತ್ರಿಯಿಂದ ಕಾಯುತ್ತಿದ್ದಾಳೆ. ಆದ್ರೆ ಅವನಿಂದ ಕಾಲ್ ಮೆಸೇಜ್ ಯಾವುದು ಬರದೇ ಇರುವುದನ್ನು ನೋಡಿ ಬೇಸರವಾಗಿದೆ ಇವಳಿಗೆ. ಮತ್ತೊಮ್ಮೆ ಫೋನ್ ಹಿಡಿದು ನೋಡಿದಳು. ಮತ್ತದೇ ಬೇಸರ ಅವಳಿಗೆ. ಕನ್ನಡಿಯ ಮುಂದೆ ನಿಂತವಳು ಫೋನನ್ನು ಅಲ್ಲಿಯೇ ಟೇಬಲ್ ಮೇಲೆ ಇರಿಸಿ ಮುಖಕ್ಕೆ ಕ್ರೀಮ್ ಹಚ್ಚಿಕೊಂಡು ಹಣೆಗೆ ಪುಟ್ಟ ಬೊಟ್ಟು ಇಟ್ಟವಳಿಗೆ ಕನ್ನಡಿಯ ಬಿಂಬದಲ್ಲಿ ಎದೆಯ ಮೇಲೆ ತೂಗುತ್ತಿದ್ದ ಮಾಂಗಲ್ಯ ಕಂಡಿತು. ತಾಳಿಯ ಮೇಲೆ ಇಷ್ಟು ದಿನ ಮೂಡದೆ ಇರುವ ಭಾವನೆಗಳು ಈಗ ಸಣ್ಣದಾಗಿ ಚಿಗುರೊಡೆಯಲು ಶುರುವಾದವು. ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದವಳ ಕಣ್ಣು ತುಂಬಿದವು. ಅವಳು ಭಾವಜೀವಿ ಅಲ್ಲದಿದ್ದರೂ ಇಂದೇಕೋ ಇಷ್ಟು ಭಾವುಕಳಾಗುತ್ತಿದ್ದಾಳೆ ಎಂದು ಅವಳಿಗೆ ತಿಳಿಯುತ್ತಿಲ್ಲ. ಆಗಲೇ ತನ್ನ ತಾಯಿಯ ಕೂಗು ಕೇಳಿ ತನ್ನ ಕಣ್ಣೀರು ತೊಡೆದುಕೊಂಡು ಕೆಳಗಿಳಿದು ಬಂದಳು ಸಾಗರಿ. ಸೋಫಾ ಮೇಲೆ ಕುಳಿತು ಕಾಫಿ ಕುಡಿಯುತ್ತಿರುವ ತನ್ನ ಮಾವನನ್ನು ನೋಡುತ್ತಾ, ಹೇಗಿದ್ದೀರಾ ಮಾವ ಎಂದಳು. ಈಗ ನಾನು ನಿನ್ನನ್ನು ಹೇಗಿದ್ದೀಯಾ ಎಂದು ಕೇಳಬೇಕು ಸಾಗರಿ, ಬಾಯಿಲಿ ಕುಳಿತುಕೋ ಎಂದು ಹೇಳುತ್ತಾ ತಮ್ಮ ಪಕ್ಕದಲ್ಲಿ ಕುಳಿಸಿದರು. ಅವಳು ಅವರ ಸಮೀಪ ಹೋಗಿ ಕುಳಿತುಕೊಳ್ಳುತ್ತಿದ್ದ ಹಾಗೆ ಅವಳ ತಲೆಯನ್ನು ನೀವುತ್ತಾ, ಎದೆಯಲ್ಲಿ ಜ್ವಾಲಾಮುಖಿ ಉರಿಯುತ್ತಿದ್ದರೂ ಅದನ್ನು ತೋರಿಸಿಕೊಳ್ಳದೆ, ಅದು ಹೇಗಿದ್ದೆ ನೀನು? ಅಲ್ಲ ಸಾಗರಿ, ಅವನಿಗೆ ಶಿಕ್ಷೆ ಕೊಡಲು 100 ದಾರಿ ಇತ್ತು, ಆದ್ರೆ ನೀನು ನಿನ್ನ ಕೈಯಾರೆ ನಿನ್ನ ಜೀವನವನ್ನು ಹಾಳು ಮಾಡಿಕೊಂಡು ಬಿಟ್ಟೆಯಲ್ಲ ಎಂದರು ಬೇಸರದಲ್ಲಿ. ಅಣ್ಣ, ಅದಕ್ಕೆ ಅಲ್ವಾ ಅವಳ ಜೀವನವನ್ನು ಹಾಳಾಗಬಾರದು ಎಂದು ನಾನು ನಿಮ್ಮನ್ನು ಬರ ಹೇಳಿದ್ದು. ಧೀರಜ್ಗೆ ಈಗಲೂ ಸಾಗರಿಯ ಮೇಲೆ ಪ್ರೀತಿ ಇದ್ದರೆ ಅವಳನ್ನು ನಿನ್ನ ಮನೆ ಸೊಸೆ ಮಾಡಿಕೊ ಎಂದರು. ಆಗಲೇ ಸಾಗರಿಯ ಮನದಲ್ಲಿ ಭಯ ಶುರುವಾಯಿತು. ಮುಂದುವರಿಯುವುದು. ಕಥೆಯ ಬಗ್ಗೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಧನ್ಯವಾದಗಳು.